ಬಿಜೆಪಿ ಸರ್ಕಾರ ಇದ್ದ ಸಮಯದಲ್ಲಿ ಕರ್ನಾಟಕದಲ್ಲಿ ಭಯಂಕರ ಸದ್ದು ಮಾಡಿದ ವಿಷಯಗಳ ಪೈಕಿ ಒಂದು ಹಿಜಾಬ್ ನಿಷೇಧ. ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯನವರು ಇವತ್ತು ಮೈಸೂರಿನಲ್ಲಿ ಹೇಳಿದ್ರು ಹಿಜಾಬ್ ನಿಷೇಧವನ್ನ ವಾಪಸ್ ತೆಗೆದುಕೊಳ್ತೀವಿ. ಯಾರು ಯಾವ ಉಡುಪು ಧರಿಸಬೇಕು ಅನ್ನೋದು ಅವರವರಿಗೆ ಬಿಟ್ಟ ವಿಷಯ. ಯಾವ ಉಡುಪು ಧರಿಸಬೇಕು ಅವರವರ ಇಷ್ಟ. ಹಿಜಾಬ್ ನಿಷೇಧದ ಆದೇಶ ವಾಪಸ್ ಪಡೆಯಲು ಹೇಳಿದ್ದೇನೆ. ಬಿಜೆಪಿಯಿಂದ ಉಡುಪು ಜಾತಿ ಆಧಾರದ ಮೇಲೆ ಸಮಾಜ ವಿಭಜನೆ ಆಗ್ತಾ ಇತ್ತು ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನು ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು. ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ. ಅದು ನಿನ್ನ ಹಕ್ಕು, ನನ್ನ. ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ, ನೀನು ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ. ನೀನು ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನು ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಯಥಾ ಪ್ರಕಾರದ ತಮ್ಮ ಸ್ಟೈಲ್ನಲ್ಲೇ ಸಿದ್ದರಾಮಯ್ಯನವರು ವೇದಿಕೆಯ ಮೇಲೆ ಘೋಷಣೆ ಮಾಡಿದ್ರು, ಹಿಜಾಬ್ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೀನಿ ನಾನು ಅಂತ. ಯಾರು ಯಾವ ಡ್ರೆಸ್ ಬೇಕಾದರೂ ಹಾಕಿಕೊಂಡು ಹೋಗಲಿ, ಯಾರು ಏನಾದರೂ ಊಟ ಮಾಡಲಿ, ಅದಕ್ಕೆ ನಾವ್ಯಾಕೆ ತಲೆ ಹಾಕಬೇಕು? ಲಾಜಿಕಲಿ ಕರೆಕ್ಟು ಸಿದ್ದರಾಮಯ್ಯನವ್ರು ಹೇಳಿದ್ದು. ನೀವು ಜುಬ್ಬ ಹಾಕತ್ತೀರಿ, ನಾನು ಧೋತಿ ಉಟ್ಕೊತೀನಿ, ನಮ್ಮ ಇಷ್ಟ ಅಂತ. ಬಟ್ ನಾಳೆ ಶಾಲೆ ಕಾಲೇಜಿನಲ್ಲಿ ಹಂಗೆ ಆಗಬಾರ್ದು. ಯಾಕಂದರೆ ಸಮವಸ್ತ್ರ ನಿಯಮ ಅನ್ನೋದೊಂದಿರುತ್ತೆ. ಅವ್ರವ್ರ ಇಷ್ಟ ಅಂತ ಸಮವಸ್ತ್ರವನ್ನು ಬಿಟ್ಟು ಇನ್ನೇನೋ ಹಾಕ್ಕೊಂಡು ಬರ್ತೀನಿ ಅನ್ನೋ ಲೆವೆಲ್ಗೆ ಹೋಗಬಾರ್ದು. ಒಂದು ಲೈಟ್ ಬ್ಯಾಕ್ಗ್ರೌಂಡ್ ಕೊಡ್ತೀನಿ ನಿಮ್ಗೆ, ಇಡೀ ಇಶ್ಯೂ ಏನಾಯಿತು ಅಂತ. ಉಡುಪಿಲೊಂದು ಸರ್ಕಾರಿ PU ಕಾಲೇಜ್ ಇದೆ. ಸರ್ಕಾರಿ ಹೆಣ್ಣು ಮಕ್ಕಳ PU ಕಾಲೇಜ್ ಅದು. ಹೆಣ್ಣು ಮಕ್ಕಳ ಅನ್ನೋದು ಯಾಕೆ ಒತ್ತಿ ಹೇಳಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಹೆಣ್ಣು ಮಕ್ಕಳ PU ಕಾಲೇಜು. ಅಲ್ಲಿ ಬರ್ತಾ ಇದ್ದಂಥ ಕೆಲವು ಮುಸ್ಲಿಂ ಯುವತಿಯರು ಏಕಾಏಕಿ ಒಂದು ಬೇಡಿಕೆ ಇಟ್ಟರು. ನಾವು ಹಿಜಾಬ್ ಹಾಕ್ಕೊಂಡು ಬರ್ತೀವಿ, ಹಿಜಾಬ್ ಹಾಕ್ಕೊಂಡೇ ಕ್ಲಾಸಲ್ಲಿ ಕೂತ್ಕೋತೀವಿ, ಅದಕ್ಕೆ ನೀವು ಅವಕಾಶ ಕೊಡಬೇಕು ಅಂತ. ಅಲ್ಲಿನ ಪ್ರಿನ್ಸಿಪಲ್ಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವರು ರಾಜ್ಯ ಸರ್ಕಾರಕ್ಕೆ ಹಿಂಗೆ ಕೇಳ್ತಾ ಇದ್ದಾರೆ ಹುಡುಗಿಯರು, ನಾನು ಏನು ಮಾಡಲಿ ಅಂತ ಒಂದು ಪತ್ರ ಬರೆದರು. ನಮ್ಮ ಸಿ ವಿ ನಾಗೇಶ್ ಅವರು ಶಿಕ್ಷಣ ಸಚಿವರು. ಅವರು ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ನಾವು ತಜ್ಞರನ್ನು ಕೇಳಿ ಉತ್ತರ ಕೊಡ್ತೀವಿ, ಉತ್ತರ ಕೊಡುವ ತನಕ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಪತ್ರ ಬರ್ತದೆ. ಯಥಾಸ್ಥಿತಿ ಕಾಯ್ದುಕೊಳ್ಳಿ. ವಾಟ್ ಈಸ್ ಯಥಾಸ್ಥಿತಿ? ಅಷ್ಟು ವರ್ಷ ಆ ಕಾಲೇಜಿನಲ್ಲಿ ಯಾರೂ ಹಿಜಾಬ್ ಹಾಕ್ಕೊಂಡು ಬಂದಿರಲಿಲ್ಲ. ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂದರೆ ಹಿಜಾಬ್ ಹಾಕ್ಕೊಂಡು ಬರಬೇಡಿ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ರಾಜ್ಯ ಸರ್ಕಾರದಿಂದ ಮುಂದಿನ ಸೂಚನೆ ಬರುವ ತನಕ ನೀವು ಹಿಜಾಬ್ ಹಾಕ್ಕೊಂಡು ಬರಬೇಡಿ. ಆ ಹುಡುಗಿರಿಲ್ಲ, ನಾವು ಹಾಕ್ಕೊಂಡು ಬರೋವ್ರೆ ಅಂದರು. ಹಾಗಿದ್ರೆ ರಾಜ್ಯ ಸರ್ಕಾರದ ಆದೇಶ ನಾನು ಪಾಲಿಸಬೇಕು, ನೀವು ಕಾಲೇಜ್ ಒಳಗೆ ಬರಬೇಡಿ ಅಂತ ಪ್ರಿನ್ಸಿಪಲ್ ಅವರನ್ನು ತಡೆದು ನಿಲ್ಲಿಸಲಾಯಿತು. ಅವ್ರ ವಾದ ಹೆಂಗಿತ್ತು ಅಂದರೆ, ಇಸ್ಲಾಂನಲ್ಲಿ ಪರಪುರುಷನಿಗೆ ತಲೆಗೂದಲು ತೋರಿಸುವುದು ನಿಷಿದ್ಧ, ಆದ್ದರಿಂದ ಹಿಜಾಬ್ ಹಾಕ್ಕೊಂಡು ಒಳಗೆ ಬರೋದಕ್ಕೆ ನಮಗೆ ಅವಕಾಶ ಕೊಡಿ. ಹೆಣ್ಣು ಮಕ್ಕಳ ಕಾಲೇಜ್ ಅದು. ಇಫ್ ಐ ಆಮ್ ಕರೆಕ್ಟ್, ಪ್ರಿನ್ಸಿಪಲ್ಲು ಒಬ್ಬರ ಇಬ್ಬರ ಗಂಡು ಮಕ್ಕಳ ಸ್ಟಾಫ್ ಬಿಟ್ಟರೆ ಇನ್ಯಾರೂ ಗಂಡಸರ ಸ್ಟಾಫ್ ಇರಲಿಲ್ಲ ಅಲ್ಲಿ. ಪ್ರಿನ್ಸಿಪಲ್ ಗುರುವೇ ಆಗಿರಬಹುದು, ಬಟ್ ಪರಪುರುಷ, ಆದ್ದರಿಂದ ಅವ್ರಿಗೂ ನಾವು ಕೂದಲು ತೋರಿಸಬಾರ್ದು ಅಂತಿವರು. ಅನೇಕ ವಾದ ವಿವಾದಗಳು ನಡೆದು ಇಷ್ಟು ವರ್ಷ ಇಲ್ಲದೆ ಇರೋದು ಯಾಕೆ ಏಕಾಏಕಿ ಬಂತು? ಆಮೇಲೆ ಗೊತ್ತಾಯಿತು CFI ಅದರ ಹಿಂದಿತ್ತು. ಹುಡುಗಿರನ್ನ ಕರ್ಕೊಂಡೋಗಿ ಟ್ರೈನಪ್ ಮಾಡಲಾಯಿತು. ಒಂದು ಫ್ಲೇರಪ್ ಮಾಡೋದಕ್ಕೆ ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡಲಾಗಿತ್ತು ಅಂತ. ಉಡುಪಿ ಕಾಲೇಜಿನಲ್ಲಿ ಇಷ್ಟೆಲ್ಲ ನಡೀತಿತ್ತಲ್ಲ, ನ್ಯಾಷನಲ್ ನ್ಯೂಸ್ ಆಗ್ಬಿಡ್ತದು. 6 ಜನ ಹುಡುಗಿಯರನ್ನು ಪ್ರಿನ್ಸಿಪಲ್ ಕಾಲೇಜ್ ಒಳಗೆ ಬರದಂತೆ ತಡೀತಿದ್ದಾರೆ, ಯಾಕಂದರೆ ಹಿಜಾಬ್ ತೆಗೆದಿಟ್ಟು ಬಾ ಅಂತ. ಬೇರೆ ಬೇರೆ ಕಾಲೇಜುಗಳಲ್ಲಿ ಶುರುವಾಯಿತು. ಅವರಿಗೆ ಹಿಜಾಬ್ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಿ ಅಂದ್ರೆ ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಿ ಅಂತ
ಈ ರೈಟ್ ವಿಂಗು ಹಿಂದೂ ಪರ ಸಂಘಟನೆಗಳ ವಿದ್ಯಾರ್ಥಿಗಳು ಶುರು ಮಾಡ್ತಾರೆ, ನಾವು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀವಪ್ಪ ಅಂತ. ಈ ಸಿದ್ದರಾಮಯ್ಯನವರು ಉಡುಗೆ ಅವರವರ ಇಷ್ಟ ಅಂದಿದ್ದನ್ನು ಅವ್ರು ಹಂಗೆ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆಯೂ ಇದೆ. ಅಷ್ಟೆಲ್ಲ ಆಯಿತು. ಆವಾಗ 6 ಜನ ಹುಡುಗಿಯರು ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡ್ರು. ಹೈಕೋರ್ಟಿನ ಅಪ್ಲಿಕೇಶನ್ನಲ್ಲಿ ಒಂದು ಮಾನ್ಯುಮೆಂಟಲ್ ಬ್ಲಂಡರ್ ಇತ್ತು ಅವ್ರದ್ದು. ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಂತ ವಾದ ಮಾಡಿಬಿಟ್ರು. ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಂತ ವಾದ ಮಾಡಿಬಿಟ್ರಲ್ಲಿ. ನಾನು ಹಿಜಾಬ್ ಇಲ್ಲಿ ವಿಷಯ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಹಣೆ ಮೇಲೆ ಕುಂಕುಮ ಇಟ್ಕೊಳ್ಳುವಂಥದ್ದು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅಂತ ವಾದ ಮಾಡಿದ್ರೆ ಪ್ರೂವ್ ಮಾಡೋಕ್ಕಾಗಲ್ಲ. ಅದನ್ನು ಮಂಗಳಸೂತ್ರ ಕಟ್ಕೊಳ್ಳುವಂಥದ್ದು ಅವಿಭಾಜ್ಯ ಅಂಗ ಅಂತ ವಾದ ಮಾಡಿದ್ರೆ ಆಗೋದಿಲ್ಲ. ಸಂಸ್ಕೃತಿಯಲ್ಲಿ ಬಂದಿದೆ ಅಂತ ವಾದ ಮಾಡ್ಬೋದು. ನೀವು ಅವಿಭಾಜ್ಯ ಅಂಗ ಅಂದರೆ ತೆಗೀರಿ, ಯಾವ ಪುಸ್ತಕದಲ್ಲಿ ಬರೆದಿದೆ ಅಂತ ಕೇಳ್ತಾರೆ. ಯಾವ ಪುಸ್ತಕದಲ್ಲಿ ಬರೆದಿದೆ ತೆಗೀರಿ. ಇಸ್ಲಾಮಿನ ಅವಿಭಾಜ್ಯ ಅಂಗ ಅಂದರೆ ಏನರ್ಥ? ಹಿಜಾಬ್ ಹಾಕ್ಕೊಂಡವ್ರು ಒಳ್ಳೆ ಮುಸ್ಲಿಮರು, ಹಾಕ್ಕೊಳ್ಳದೆ ಇರೋರು ಕೆಟ್ಟ ಮುಸ್ಲಿಮ್ಸು ಅಂತ ಆಗುತ್ತೆ. ಹಂಗೆ ಜಡ್ಜ್ ಮಾಡ್ತೀರಿ? ಈ ಕೇಸಿನ ವಿಚಾರಣೆ ನಡೆದಾಗ ಹೈಕೋರ್ಟಿನ ಪೀಠದಲ್ಲಿ ಒಬ್ಬ ಮುಸ್ಲಿಂ ನ್ಯಾಯಾಧೀಶರು ಕೂತ್ಕೊಂಡಿದ್ರು, ಹಿಜಾಬ್ ಹಾಕ್ಕೊಂಡಿರಲಿಲ್ಲಪ್ಪ. ಅವಿಭಾಜ್ಯ ಅಂಗ ಅನ್ನೋದಾದ್ರೆ ಅವ್ರು ಕೆಟ್ಟ ಮುಸ್ಲಿಂ ಅಂತ ಆಗ್ತಾರ? ನಮ್ಮ ಸಂಸ್ಕೃತಿಲಿದೆ, ಪದ್ಧತಿಲಿ ನಡ್ಕೊಂಡು ಬಂದಿದೆ ಅಂತ ವಾದ ಮಾಡೋದು ಓಕೆ. ವಿವರವಾಗಿ ವಾದ ಪ್ರತಿವಾದಗಳು ನಡೆದು, ವಿವರವಾಗಿ ನಡೆದು ಅಂತಿಮವಾಗಿ ತೀರ್ಪೇನು ಬಂತು ಗೊತ್ತಾ? ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ, ನಂಬರ್ 1. ನಂಬರ್ 2, ಯಾವುದಾದರೂ ಸಂಸ್ಥೆಯಲ್ಲಿ ಸಮವಸ್ತ್ರ ಕಡ್ಡಾಯ ಇದ್ದ ಸಮಯದಲ್ಲಿ ಆ ಸಂಸ್ಥೆ ಹಿಜಾಬಿಗೆ ಅವಕಾಶ ಕೊಡೋದಿಲ್ಲ ಅಂದರೆ ಮುಸ್ಲಿಂ ಹೆಣ್ಣು ಮಕ್ಕಳ ಧಾರ್ಮಿಕ ಹಕ್ಕಿಗೇನು ಧಕ್ಕೆ ಬಂದಂಗಲ್ಲ. ಆ ಸಂಸ್ಥೆ ಆವರಣದಲ್ಲಿ ಅದು ಯೂನಿಫಾರ್ಮ್ ಇದೆ. ಯೂನಿಫಾರ್ಮ್ ಹಿಂಗೆ ಹಾಕಬೇಕು ಅಂತಿದೆ ನಿಯಮ, ಹಿಂಗೆ ಹಾಕಬೇಕು. ಹಿಜಾಬಿಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಯಾವುದಾದರೂ ಸಂಸ್ಥೆ ಹೇಳಿದರೆ ಅದು ಆ ಸಂಸ್ಥೆಯಲ್ಲಿ ಓದುವ, ದುಡಿಯುವ, ವಾಟೆವರ್ ಆ ಹೆಣ್ಣು ಮಕ್ಕಳ ಧಾರ್ಮಿಕ ಹಕ್ಕಿಗೆ ಧಕ್ಕೆ ಅಲ್ಲ. ಅಷ್ಟು ಅಧಿಕಾರ ಆ ಸಂಸ್ಥೆಗಳಿಗೆ ಇದೆ ಅಂತ ಹೇಳ್ತು. ಅದನ್ನು ಬಹಳ ಜನ ಹಿಜಾಬ್ ನಿಷೇಧ ಅಂದರು. ಹಿಜಾಬ್ ನಿಷೇಧ ಆಗಿರಲಿಲ್ಲ. ಈಗ ಯಾವುದಾದ್ರೂ ಒಂದು ಸಂಸ್ಥೆ ಅಪ್ಪ ಅದು ನಿರ್ಧಾರ ತಗೋಬೋದ್ರಿ, ಹಿಜಾಬೇ ನಮ್ಮ ಯೂನಿಫಾರ್ಮು ಅಂತ. ಯಾರೂ ಏನು ಕೇಳೋದಕ್ಕಾಗೋದಿಲ್ಲ. ಅದನ್ನು ಯಾರೂ ಏನು ಕೇಳೋದಕ್ಕಾಗೋದಿಲ್ಲ. ಇದಾವೆ ಹಂಗೆ ಇಸ್ಲಾಮಿಕ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು. ಹಿಜಾಬ್ ಕಡ್ಡಾಯ ಅಲ್ಲಿ, ಇದೇ ನಮ್ಮ ಯೂನಿಫಾರ್ಮು ಅಂತ ಹೇಳ್ತಾರೆ. ಅಲ್ಲಿ ಹೋಗುವಂಥವ್ರು ಅದನ್ನು ಪಾಲನೆ ಮಾಡಲೇಬೇಕು, ಪಾಲನೆ ಮಾಡ್ಬೇಕು ಅದನ್ನು. ಇಂಥದ್ದೊಂದು ತೀರ್ಪು ಹೈಕೋರ್ಟ್ನಿಂದ ಬಂತು. ಹಿಜಾಬ್ ಹಾಕ್ಕೊಂಡು ಬರಬೇಡ ಅಂತ ಯಾವುದಾದ್ರೂ ಕಾಲೇಜಿನ, ಸ್ಕೂಲಿನ ಆಡಳಿತ ಮಂಡಳಿ ಹೇಳಿದರೆ ಕೋರ್ಟಿಗೆ ಬರಬೇಡಿ, ಅವರ ನಿಯಮ ನೀವು ಪಾಲನೆ ಮಾಡಿ, ಅಲ್ಲಿ ಒಳಗಡೆ ಅಲ್ಲಿಂದ ಹೊರಗೆ ಹೋದ್ಮೇಲೆ ನೀವು ಹಿಜಾಬ್ ಹಾಕ್ಕೊಂಡು ಹೋಗಿ ಅಂತ. ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸ್ತು. ಅವರ ಆದೇಶದಲ್ಲಿ ಏನಿತ್ತು ಅದು ಮಜಾ. ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯ, ಯಾವುದೇ ಧಾರ್ಮಿಕ ಉಡುಗೆ ತೊಡುಗೆಗೆ ಅವಕಾಶ ಇಲ್ಲ ಅಂತ ಹೇಳ್ತು. ಯಾವುದೇ ಧಾರ್ಮಿಕ ಉಡುಗೆ ತೊಡುಗೆಗೆ ಅವಕಾಶ ಇಲ್ಲ ಅಂದರೆ ಹಿಜಾಬು ಹಾಕ್ಕೊಂಡು ಬರಬೇಡಿ, ಕೇಸರಿ ಶಾಲು ಹಾಕ್ಕೊಂಡು ಬರಬೇಡಿ, ರಾಜ್ಯ ಸರ್ಕಾರದ ಆದೇಶ ಅದು. ಈ ಹೈಕೋರ್ಟ್ನಲ್ಲಿ ಹಿನ್ನಡೆ ಆಗ್ಬಿಡ್ತಲ್ಲ ಇವ್ರಿಗೆ, ಏನೋ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಂತ ವಾದ ಮಾಡ್ಕೊಂಡು ಹೋಗೋರು, ಅವ್ರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂತು. ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ, ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಅವರ ಪೀಠದ ಮುಂದೆ ಈ ಪ್ರಕರಣದ ವಿಚಾರಣೆಗೆ ಬಂತು. ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಹೇಳಿದ್ರು ಕರ್ನಾಟಕ ಹೈಕೋರ್ಟಿನ ಆದೇಶ ಕರೆಕ್ಟ್ ಆಗಿದೆ ಅಂತ. ಯಾವುದು? ಹಿಜಾಬ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ, ತಮ್ಮ ತಮ್ಮ ಆವರಣದಲ್ಲಿ ಏನೇನು ಬಟ್ಟೆ ಹಾಕಬೇಕು ಅಂತ ನಿರ್ಧರಿಸುವ ಅಧಿಕಾರ ಆಯಾ ಸಂಸ್ಥೆಗಳಿಗಿದೆ ಅಂತ ಕರ್ನಾಟಕ ಹೈಕೋರ್ಟ್ ಏನು ಆದೇಶ ಕೊಟ್ಟಿತ್ತಲ್ಲ ಅದು ಕರೆಕ್ಟು ಅಂತ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಹೇಳಿದ್ರು. ಹೈಕೋರ್ಟಿನ ಆದೇಶವನ್ನು ಪ್ರಶ್ನಿಸಿಕೊಂಡು ಬಂದಂಥ ಎಲ್ಲ ಅರ್ಜಿಗಳನ್ನು ಅವರು ವಜಾ ಮಾಡಿದ್ರು. ಹಿಜಾಬ್ ಧಾರ್ಮಿಕ ಅತ್ಯಗತ್ಯ ಆಚರಣೆ ಅಲ್ಲ ಅಂತ ಹೇಳ್ತು ನ್ಯಾಯಮೂರ್ತಿ ಗುಪ್ತಾ ಅವರು. ಅರ್ಜಿದಾರರ ಎಲ್ಲ ಪ್ರಶ್ನೆ ಪರಿಗಣಿಸಿ ಮೇಲ್ಮನವಿ ಅರ್ಜಿಯನ್ನು ವಜಾ ಮಾಡಿದ್ದೀವಿ, ಸರ್ಕಾರದ ಸಮವಸ್ತ್ರ ಸಂಹಿತೆಯ ಆದೇಶ ಕಾನೂನುಬದ್ಧ ಅಂತ ಹೇಳ್ತು. ಸಮವಸ್ತ್ರ ಸಂಹಿತೆಯ ಆದೇಶ ಯಾವುದು? ಸಮವಸ್ತ್ರ ಕಡ್ಡಾಯ,
ಯಾವುದೇ ಧಾರ್ಮಿಕ ಉಡುಗೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿತ್ತು. ಆದರೆ ಇನ್ನೊಂದು ರೀತಿಯ ತೀರ್ಪನ್ನು ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಕೊಟ್ಟರು. ಕರ್ನಾಟಕ ಹೈಕೋರ್ಟಿನ ಆದೇಶ ಒಪ್ಪುವಂಥದ್ದಲ್ಲ. ಹಿಜಾಬ್ ಧರಿಸುವುದು ಆಯ್ಕೆಯ ಸ್ವಾತಂತ್ರ್ಯ, ಬೇರೆ ಏನಿಲ್ಲ. ಅವ್ರವ್ರಿಗೆ ಇಷ್ಟ ಬಿಟ್ಟಿದ್ದು. ಹಿಜಾಬ್ ಧಾರ್ಮಿಕ ಆಚರಣೆಯೇ ಎಂಬ ಚರ್ಚೆನೇ ತಪ್ಪು. ಚರ್ಚೆ ಮಾಡಿ ತಂದವ್ರು ಯಾರು? ಅರ್ಜಿದಾರ ಹುಡುಗಿಯರು ತಂದಿದ್ದದು. ಎಸೆನ್ಷಿಯಲ್ ಪಾರ್ಟ್ ಆಫ್ ಇಸ್ಲಾಂ ಅಂತ ಆರ್ಗ್ಯುಮೆಂಟ್ ಮಾಡಿದ್ದು ಅವ್ರು ತಂದಿದ್ರು ಅದನ್ನು, ವಾದವನ್ನು. ಆ ವಾದವೇ ತಪ್ಪು ಅಂತ. ಹೆಣ್ಣು ಮಕ್ಕಳ ಶಿಕ್ಷಣವಷ್ಟೇ ಆದ್ಯತೆಯಾಗಬೇಕು. ಸುಧಾಂಶು ದುಲಿಯಾ ನ್ಯಾಯಮೂರ್ತಿಗಳು ಬೇರೊಂದು ರೀತಿಯಲ್ಲಿ ಇದನ್ನು ನೋಡಿದ್ರು. ಅಂದರೆ ನೀನು ಹಿಜಾಬ್ ಹಾಕ್ಕೊಂಡು ಕುತ್ಕೋತೀಯ, ಹಾಕ್ಕಳದೆ ಕುತ್ಕೋತೀಯ, ಅದನ್ನು ಪಕ್ಕಕ್ಕಿಡಿ. ಹೆಣ್ಣು ಮಕ್ಕಳು ಓದಬೇಕು, ಅದಷ್ಟೇ ಮುಖ್ಯ. ಸರ್ಕಾರದ ಸಮವಸ್ತ್ರ ಸಂಹಿತೆ ಆದೇಶ ಕಾನೂನಿಗೆ ವಿರುದ್ಧ ಅಂತ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂದುಬಿಡ್ತು. ಇಬ್ಬರು ನ್ಯಾಯಮೂರ್ತಿಗಳ ಪೀಠ, ದ್ವಿಸದಸ್ಯ ಪೀಠ. ಒಬ್ಬ ನ್ಯಾಯಮೂರ್ತಿ ಒಂಥರ ಹೇಳಿದ್ರೆ ಇನ್ನೊಬ್ಬ ನ್ಯಾಯಮೂರ್ತಿ ಇನ್ನೊಂದು ಥರ ಹೇಳಿಬಿಟ್ರು. ಆವಾಗೇನಾಗುತ್ತೆ? ಮುಂದೆ ಲಾರ್ಜರ್ ಬೆಂಚಿಗೆ ಹೋಗುತ್ತೆ. ಇನ್ನೂ ಹೆಚ್ಚು ಸಂಖ್ಯೆಯ ನ್ಯಾಯಾಧೀಶರ ಎದುರಿಗೆ ಪ್ರಕರಣ ಹೋಗುತ್ತೆ. ಈಗ ಮುಖ್ಯ ನ್ಯಾಯಮೂರ್ತಿಗಳ ತ್ರಿಸದಸ್ಯ ಪೀಠದಲ್ಲಿ ಈ ಪ್ರಕರಣ ಇದೆ. 3 ಜನ ನ್ಯಾಯಮೂರ್ತಿಗಳ ತ್ರಿಸದಸ್ಯ ಪೀಠದಲ್ಲಿದೆ ಮುಖ್ಯ ನ್ಯಾಯಮೂರ್ತಿಗಳು. 3 ಜನ ಯಾಕೆ? ಬೆಸ ಸಂಖ್ಯೆ ಯಾಕಿರುತ್ತೆ ಅಂದರೆ, ಇಬ್ಬರು ಏನು ತೀರ್ಪು ಕೊಡ್ತಾರೋ ಆ ತೀರ್ಪು ಫೈನಲ್ ಆಗುತ್ತೆ, ಇಬ್ಬರು ಏನು ಹೇಳ್ತಾರೋ ಆ ತೀರ್ಪು ಫೈನಲ್ ಆಗುತ್ತೆ. ಅಲ್ಲಿದೆ. ಈಗ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ರು, ಹಿಜಾಬ್ ನಿಷೇಧವನ್ನು ನಾವು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ. ಜುಲೈ 1, 2021 ಉಡುಪಿ ಕಾಲೇಜಿನಲ್ಲಿ ಗಲಾಟೆ ಶುರುವಾಗಿತ್ತು. ಡಿಸೆಂಬರ್ 28ಕ್ಕೆ ಈ ಹುಡುಗಿಯರು ಕರ್ನಾಟಕ ಹೈಕೋರ್ಟಿಗೆ ಬಂದರು. ಜನವರಿ 31ಕ್ಕೆ ಡಿಸೆಂಬರ್ 28 ಗಲಾಟೆ ಶುರುವಾಯಿತು. ಜನವರಿ 31ಕ್ಕೆ ಕರ್ನಾಟಕ ಹೈಕೋರ್ಟಿನ ಮೆಟ್ಟಿಲನ್ನು ಈ ಪ್ರಕರಣ ಏರ್ತು. ಫೆಬ್ರವರಿ 5ಕ್ಕೆ ಸರ್ಕಾರದಿಂದ ಸಮವಸ್ತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಬಂತು. ಸಮವಸ್ತ್ರ ಬಿಟ್ಟು ಬೇರೆ ಏನೂ ಹಾಕಂಗಿಲ್ಲ, ಧಾರ್ಮಿಕ ಉಡುಗೆಗಳಿಗೆ ಅವಕಾಶ ಇಲ್ಲ ಅಂತ. ಫೆಬ್ರವರಿ 10ನೇ ತಾರೀಕು ಕರ್ನಾಟಕ ಹೈಕೋರ್ಟ್ನ ಮಧ್ಯಂತರ ಆದೇಶ ಬಂತು, ವಿದ್ಯಾರ್ಥಿಗಳು ಧಾರ್ಮಿಕ ಉಡುಗೆ ತೊಡುವಂತಿಲ್ಲ ಅಂತ. ಅದೆಲ್ಲ ಆಗಿ ಮಾರ್ಚ್ 15ನೇ ತಾರೀಕು 2022ಕ್ಕೆ ಜಡ್ಜ್ಮೆಂಟ್ ಬಂತು. ಹಿಜಾಬ್ ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ, ಅವಿಭಾಜ್ಯ ಭಾಗ ಅಲ್ಲ. ಜೂನ್ 31ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಯಿತು. ಅಕ್ಟೋಬರ್ 13ನೇ ತಾರೀಕು ಸ್ಪ್ಲಿಟ್ ವರ್ಡಿಕ್ಟ್ ಬಂದಿದೆ. ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಪ್ರಕರಣ ಪೆಂಡಿಂಗ್ ಇದೆ, ವಿಚಾರಣೆ ನಡೀಬೇಕು. ಅಷ್ಟರಲ್ಲಿ ಸಿದ್ದರಾಮಯ್ಯನವರು ತಮ್ಮ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ. ಈಗ ಹಿಜಾಬ್ ನಿಷಿದ್ಧ ಅಂತ ಯಾವ ಆದೇಶವೂ ಇಲ್ಲ, ಹಿಜಾಬ್ ನಿಷೇಧ ಅಂತ ಯಾವ ಆದೇಶವೂ ಇಲ್ಲ. ಧಾರ್ಮಿಕ ಉಡುಗೆಗಳನ್ನು ತೊಡುವಂತಿಲ್ಲ, ಸಮವಸ್ತ್ರ ನಿಯಮ ಅಂತಿದೆ. ಒಂದು ವಾದ ಏನು ಬಂದಿತ್ತಂದರೆ, ಹಿಜಾಬ್ ಕೇಸ್ನಲ್ಲಿ ಯೂನಿಫಾರ್ಮ್ನಲ್ಲಿ ವೇಲ್ ಇದೆ, ದುಪಟ್ಟ ಓಡ್ನಿ ಏನೇನು ಹೇಳ್ತಿರಲ್ಲ, ವೇಲ್ ಇದೆ. ಅದನ್ನು ಹೆಗಲ ಮೇಲೆ ಹಾಕೊಳ್ಳೋ ಬದಲು ತಲೆಗೆ ಸುತ್ಕೊಂಡು ಬರ್ತಾರಪ್ಪ, ಯಾರಿಗೇನು ಸಮಸ್ಯೆ ಅನ್ನೋದೊಂದು ಪ್ರಶ್ನೆ ಬಂತು. ಸಮವಸ್ತ್ರ ಅಂದರೆ ಏನು? ಅದು ಯಾವ ಬಣ್ಣದ ಬಟ್ಟೆ ಅನ್ನೋದಷ್ಟೇ ಅಲ್ಲ, ಆ ಬಟ್ಟೆನ ಯಾವ ಮಾದರಿಯಲ್ಲಿ ಹೊಲಿಸಿರ್ತೀರಿ ಅನ್ನೋದು ಕೂಡ. ಕೆಲವು ಕಾಲೇಜುಗಳಲ್ಲಿ ಚೂಡಿದಾರ್ ಇರ್ಬೋದು ಯೂನಿಫಾರ್ಮು, ಇನ್ನು ಕೆಲವು ಕಾಲೇಜುಗಳಲ್ಲಿ ಸ್ಕರ್ಟ್ ಇರ್ಬೋದು. ಸೇಮ್ ಬಣ್ಣದ್ದು ನಾನು ಸ್ಕರ್ಟ್ ಇರೋ ಕಾಲೇಜಲ್ಲಿ ಚೂಡಿದಾರ್ ಮಾದರಿಯಲ್ಲಿ ಹೊಲಿಸ್ಕೊಂಡು ಹೋಗ್ತೀನಿ, ಚೂಡಿದಾರ್ ಇರೋ ಮಾದರಿಯಲ್ಲಿ ಸ್ಕರ್ಟ್ ಮಾದರಿಯಲ್ಲಿ ಹೊಲಿಸ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲ. ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಅವರವರ ಉಡುಗೆ ಅವರವರಿಗೆ ಬಿಟ್ಟಿದ್ದು ಇಲ್ಲ. ಸಮವಸ್ತ್ರ ಅಂದರೆ ಸಮವಸ್ತ್ರ ಅದು. ಹಾಗೆ ದುಪಟ್ಟನ ಹೆಗಲ ಮೇಲೆ ಹಾಕ್ಕೊಂಡಿರ್ಬೇಕು ಅನ್ನುವಂಥದ್ದು ಸಮವಸ್ತ್ರದ ನಿಯಮ. ನಾವು ತಲೆಗೆ ಸುತ್ಕೊಂಡು ಬರ್ತೀವಿ, ಯಾರಿಗೇನು ಸಮಸ್ಯೆ? ಯಾರಿಗೂ ಏನು ಸಮಸ್ಯೆ ಅಲ್ಲ. ಮತ್ತಾರೋ ನಾವು ಸೊಂಟ ಕಟ್ಕೊಂಡ್ಬರ್ತೀವಿ ಅಂತಾರಪ್ಪ, ಯಾರಿಗೇನು ಸಮಸ್ಯೆ ಅಂದರೆ ಗೊತ್ತಿಲ್ಲ. ಅದೇ ನಾ ಹೇಳಿದ್ನಲ್ಲ, ಹಿಜಾಬ್ ನಿಷೇಧ ಅನ್ನೋದು ಎಲ್ಲೂ ಶಬ್ದದಲ್ಲಿ ಇರಲಿಲ್ಲ. ಇದ್ದದ್ದು ಯಾರೂ ಯಾವುದೇ ಧಾರ್ಮಿಕ ಉಡುಗೆಗಳನ್ನು ತೊಟ್ಕೊಂಡು ಬರಂಗಿಲ್ಲ.
ಅದು ಇಬ್ಬರಿಗೂ ಕೊಟ್ಟ ಸಂದೇಶ ಆಗಿತ್ತು. ABVP ಅವರು ಹಿಜಾಬ್ ಗಲಾಟೆಯ ಸಂದರ್ಭದಲ್ಲಿ ಹುಡುಗರಿಗೆ ಕೇಸರಿ ಶಾಲ್ ಕೊಟ್ಟು ನಾವು ಇದನ್ನ ಹಾಕೊಂಡು ಹೋಗ್ತೀವಿ ಅನ್ನಿ ಅಂದರು. ಹುಡುಗರು ಹಾಕೊಂಡು ಹೋಗಕ್ಕೆ ಶುರು ಮಾಡಿಬಿಟ್ರು. ಕಾಲೇಜ್ನಲ್ಲಿ ಕ್ಲಾಸೇ ನಡೀಲಿಲ್ಲ. ಈಗ ನಿಷೇಧ ವಾಪಸ್ಸು ಅಂದಿದ್ದಾರೆ. ಅಲ್ಲಿಗೆ BJP ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಿನ ಸರ್ಕಾರ ಕೊಟ್ಟ ಆದೇಶವನ್ನು ಈಗಿನ ಸರ್ಕಾರ ವಾಪಸ್ ತಗೊಳುತ್ತೆ ಅಂತ. ಆಗಿನ ಆದೇಶ ಏನಿತ್ತು, ಯಾವುದೇ ಧಾರ್ಮಿಕ ಉಡುಗೆಗಳನ್ನು ಹಾಕ್ಕೊಂಡು ಬರಬೇಡಿ ಅಂತ. ಆದೇಶ ವಾಪಸ್ನ ಅರ್ಥ ಏನು? ಹಾಕ್ಕೊಂಡು ಹೋಗಿ ಅಂತ. ಆ ಆದೇಶ ಹಿಜಾಬಿಗೆ ಒಳಪಟ್ಟು ಆಗಿರಲಿಲ್ಲ. ಅದನ್ನು ವಾಪಸ್ ತಗೊಂಡಾಗ ಹಿಜಾಬಿಗೆ ಒಳಪಟ್ಟ ಆದೇಶವೂ ಆಗಿರೋದಿಲ್ಲ. ನಾಳೆ ಮತ್ತೆ ಶುರು ಮಾಡ್ಕೋತಾರೆ ಯಾರು, ನಾ ಕೇಸರಿ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ, ಕೇಸರಿ ಶಾಲ್ ಹಾಕ್ಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅವ್ರವ್ರ ಬಟ್ಟೆ ಅವ್ರವ್ರಿಗಿಷ್ಟ. ನಾನು ಪಂಚೆ ಉಟ್ಕೋತೀನಿ. ಅವರೇನೋ ಹೇಳಿದ್ರು, ನೀನು ಇನ್ನೊಂದು ಯಾವುದೋ ನೆಹರು ಶರ್ಟು ಜುಬ್ಬ ಹಾಕತ್ತೀಯ, ನಿನ್ನ ಬಟ್ಟೆ ನಿನಗೆ, ನನ್ನ ಬಟ್ಟೆ ನನಗೆ, ಹಂಗೆ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಅದೊಂದು ಶುರುವಾಗದೇ ಇದ್ದರೆ ಸಾಕು, ತಣ್ಣಗಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.